ನಮಸ್ಕಾರ ಸ್ನೇಹಿತರೆ, ಸನ್ ಯೋಗಿಕ್ ಪಾತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಸುರೇಖ. ನಾವು ಹಿಂದೆ ವಾತ ಮತ್ತು ಪಿತ್ತ ದೋಷಗಳ ಬಗ್ಗೆ ವಿವರವಾಗಿ ಚರ್ಚಿಸಿದ್ದೇವೆ. ಇಂದು ಆಯುರ್ವೇದದ ತ್ರಿದೋಷಗಳಲ್ಲಿ ಮೂರನೆಯದಾದ ಮತ್ತು ದೇಹದ ರಚನೆಗೆ ಅಡಿಪಾಯವಾಗಿರುವ ಕಫ ದೋಷದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಕಫ ಎಂದರೆ ಕೇವಲ ನೆಗಡಿ ಅಥವಾ ಶೀತವಲ್ಲ. ಇದು ಪೃಥ್ವಿ ಮತ್ತು ಜಲತತ್ವಗಳಿಂದ ಕೂಡಿದೆ. ನಮ್ಮ ದೇಹಕ್ಕೆ ಸ್ಥಿರತೆ, ಬಲ ಮತ್ತು ಕೀಲುಗಳಿಗೆ ನಯವಂತಿಕೆ ನೀಡುವುದು ಈ ಕಫದ ಕೆಲಸ. ಆದರೆ ಇದು ಮಿತಿ ಮೀರಿದಾಗ ದೇಹದಲ್ಲಿ ಆಲಸ್ಯ ಮತ್ತು ಕಾಯಿಲೆಗಳು ಶುರುವಾಗುತ್ತವೆ. ಈ ಕಫ ಪ್ರಕೃತಿಯ ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ, ಯಾರ ದೇಹದಲ್ಲಿ ಕಫದ ಪ್ರಭಾವ ಹೆಚ್ಚಿರುತ್ತದೆಯೋ ಅವರು ನೋಡಲು ಸದೃಢವಾಗಿರುತ್ತಾರೆ. ಅವರ ಚರ್ಮ ಕಾಂತಿಯುತವಾಗಿದ್ದು ಕೂದಲು ದಟ್ಟವಾಗಿರುತ್ತದೆ. ಇವರಿಗೆ ಹಸಿವು ಕಡಿಮೆ, ಅಂದರೆ ತಿಂದ ಆಹಾರ ಬೇಗ ಮೈ ಹತ್ತುತ್ತದೆ, ಹಾಗೆ ತೂಕವು ಬೇಗ ಹೆಚ್ಚಾಗುತ್ತದೆ. ಇನ್ನು ಮಾನಸಿಕವಾಗಿ ಇವರು ಹೇಗಿರುತ್ತಾರೆ ಅಂತಂದ್ರೆ, ಸ್ವಭಾವತಃ ತುಂಬಾ ಶಾಂತ ಮತ್ತು ಸಹನಶೀಲರು, ಬೇಗ ಕೋಪ ಮಾಡಿಕೊಳ್ಳುವುದಿಲ್ಲ, ಪ್ರೀತಿ ಮತ್ತು ಕರುಣೆ ಇವರಲ್ಲಿ ಹೆಚ್ಚಿರುತ್ತದೆ. ಯಾವುದೇ ವಿಷಯವನ್ನ ಒಮ್ಮೆ ಕಲಿತರೆ ಅದನ್ನ ಎಂದಿಗೂ ಮರೆಯುವುದಿಲ್ಲ. ಹಾಗಿದ್ದರೆ ಈ ಕಫ ಅಸಮತೋಲನಕ್ಕೆ ಕಾರಣಗಳೇನು? ಅತಿಯಾದ ಸಿಹಿ ಪದಾರ್ಥಗಳನ್ನ ತಿನ್ನುವಂಥದ್ದು, ಐಸ್ ಕ್ರೀಮ್, ತಂಪು ಪಾನೀಯಗಳು ಮತ್ತು ಜಿಡ್ಡಿನ ಆಹಾರ ಸೇವನೆ ಮಾಡುವುದರಿಂದ ಕಫವು ಹೆಚ್ಚಾಗುತ್ತದೆ. ಇನ್ನು ಇವರ ಜೀವನ ಶೈಲಿ ಯಾವ ರೀತಿ ಫಾಲೋ ಮಾಡ್ತಿರ್ತಾರೆ ಅಂತಂದ್ರೆ, ಹಗಲು ಹೊತ್ತಿನಲ್ಲಿ ಮಲಗುವುದು, ಯಾವುದೇ ಶಾರೀರಿಕ ಕ್ರಮ ಅಥವಾ ವ್ಯಾಯಾಮ ಮಾಡದಿರುವುದು ಕಫ ಕೆಡಲು ಮುಖ್ಯ ಕಾರಣ. ವಿಶೇಷವಾಗಿ ವಸಂತ ಋತುವಿನಲ್ಲಿ ಅಂದ್ರೆ ಸ್ಪ್ರಿಂಗ್ ಸೆಷನ್ ಕಫದ ಪ್ರಭಾವ ಹೆಚ್ಚಾಗಿರುತ್ತದೆ. ಇದರ ಪರಿಣಾಮವಾಗಿ ಎದೆ ಭಾರವಾಗುವುದು, ಉಸಿರಾಟದ ತೊಂದರೆ, ಸೈನಸ್, ಅತಿಯಾದ ನಿದ್ರೆ ಮತ್ತು ಮಾನಸಿಕವಾಗಿ ಸೋಂಬೇರಿತನ ಕಾಡುವುದು. ಇನ್ನು ಕಫವನ್ನ ಸಮತೋಲನಕ್ಕೆ ತರಲು ಯಾವ ರೀತಿಯ ನಾವು ಆಹಾರ ಮತ್ತು ಮನೆಮದ್ದುಗಳನ್ನ ಪಾಲನೆ ಮಾಡಬೇಕೆಂತಂದ್ರೆ, ಕಫ ದೋಷವನ್ನ ಕಡಿಮೆ ಮಾಡಬೇಕೆಂದರೆ ಬಿಸಿಯಾದ ಮತ್ತು ಹಗುರವಾದ ಆಹಾರವನ್ನ ಸೇವಿಸಬೇಕು. ಹಳೆಯ ಧಾನ್ಯ, ಕಹಿ ತರಕಾರಿಗಳು ಮತ್ತು ಸಾಂಬಾರ್ ಪದಾರ್ಥಗಳಾದ ಶುಂಠಿ, ಮೆಣಸು, ದಾಲ್ಚಿನ್ನಿಗಳನ್ನ ಅಡುಗೆಯಲ್ಲಿ ಬಳಸಿ. ಇನ್ನ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಜೇನುತುಪ್ಪ ಮತ್ತು 1 ಚಿಟಿಕೆ ಶುಂಠಿ ಪುಡಿ ಬೆರೆಸಿ ಕುಡಿಯಿರಿ. ಇದು ದೇಹದ ಕಲ್ಮಶಗಳನ್ನ ಹೊರಹಾಕಲು ಮತ್ತು ಕಫವನ್ನ ಕರಗಿಸಲು ರಾಮಬಾಣ. ದೇಹದಲ್ಲಿ ಅತಿಯಾದ ಕಫ ದೋಷವನ್ನ ನಿವಾರಣೆ ಮಾಡಲು ಯೋಗಾಸನಗಳನ್ನ ಯಾವ ರೀತಿ ನಾವು ಫಾಲೋ ಮಾಡಬೇಕಪ್ಪ ಅಂತಂದ್ರೆ, ಕಫ ದೋಷವು ಹೆಚ್ಚಾಗಿ ಎದೆ, ಶ್ವಾಸಕೋಶ ಮತ್ತು ಜಠರದ ಭಾಗದಲ್ಲಿ ಸಂಗ್ರಹವಾಗಿದೆ. ಆದ್ದರಿಂದ ಎದೆಯನ್ನ ಹಿಗ್ಗಿಸುವ ಮತ್ತು ದೇಹದಲ್ಲಿ ಉಷ್ಣತೆ ಹೆಚ್ಚಿಸುವ ಆಸನಗಳನ್ನ ಮಾಡಬೇಕು. ಮೊದಲನೆಯದಾಗಿ ಸೂರ್ಯ ನಮಸ್ಕಾರ. ಕಫ ಪ್ರಕೃತಿಯವರು ಸೂರ್ಯ ನಮಸ್ಕಾರವನ್ನ ನಿಧಾನವಾಗಿ ಮಾಡುವ ಬದಲು ಸ್ವಲ್ಪ ವೇಗವಾಗಿ ಮಾಡಬೇಕು. ಇದು ದೇಹದ ಜಡತ್ವವನ್ನ ಹೋಗಲಾಡಿಸಿ ಚಯಾಪಚಯ ಕ್ರಿಯೆಯನ್ನ ಚುರುಕುಗೊಳಿಸುತ್ತದೆ. ಕನಿಷ್ಠ 12 ಸುತ್ತುಗಳನ್ನ ವೇಗವಾಗಿ ಮಾಡುವುದು ಉತ್ತಮ. ಎರಡನೆಯದಾಗಿ ಉಷ್ಟ್ರಾಸನ. ಇದು ಎದೆಯ ಭಾಗವನ್ನ ಪೂರ್ತಿಯಾಗಿ ತೆರೆಯುತ್ತದೆ. ಶ್ವಾಸಕೋಶದಲ್ಲಿ ಸಂಗ್ರಹವಾಗಿರುವಂತಹ ಕಫವನ್ನ ಕರಗಿಸಲು ಮತ್ತು ಉಸಿರಾಟದ ಸಾಮರ್ಥ್ಯ ಹೆಚ್ಚಿಸಲು ಇದು ಅತ್ಯುತ್ತಮ. ಇನ್ನ ಮೂರನೆಯದಾಗಿ ಧನುರಾಸನ. ಈ ಆಸನದಲ್ಲಿ ದೇಹವು ಬಿಲ್ಲು ಆಕಾರಕ್ಕೆ ಬರುತ್ತದೆ. ಇದು ಜಠರದ ಮೇಲೆ ಒತ್ತಡ ಹೇರುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗಿಸುತ್ತದೆ. ಕಫದಿಂದ ಬರುವಂತಹ ಬೊಜ್ಜು ಕರಗಿಸಲು ಇದು ಸಹಕಾರಿ. ನಾಲ್ಕನೆಯದಾಗಿ ತ್ರಿಕೋನಾಸನ. ಇದು ಇಡೀ ದೇಹಕ್ಕೆ ಚೈತನ್ಯ ನೀಡುತ್ತದೆ. ಶ್ವಾಸಕೋಶ ಮತ್ತು ಸೊಂಟದ ಭಾಗದ ಸ್ನಾಯುಗಳನ್ನ ಬಲಪಡಿಸುತ್ತದೆ. ಪ್ರಾಣಾಯಾಮಕ್ಕೆ ಬಂತಂದ್ರೆ, ಮೊದಲನೆಯದಾಗಿ ಭಸ್ತ್ರಿಕಾ ಪ್ರಾಣಾಯಾಮ. ಕಫದಿಂದ ಮೂಗು ಕಟ್ಟಿದ್ದರೆ ಅಥವಾ ಸೈನಸ್ ಸಮಸ್ಯೆ ಇದ್ದರೆ ಭಸ್ತ್ರಿಕಾವು ತುಂಬಾ ಉತ್ತಮ. ಇದು ದೇಹದಲ್ಲಿ ತಕ್ಷಣವೇ ಉಷ್ಣತೆಯನ್ನ ಉತ್ಪಾದಿಸುತ್ತದೆ. ಸೂರ್ಯಭೇದನ ಪ್ರಾಣಾಯಾಮ. ನಮ್ಮ ಬಲ ನಾಸಿಕ ಸೂರ್ಯನಾಡಿಯನ್ನ ಪ್ರತಿನಿಧಿಸುತ್ತದೆ. ಕಫದವರು ಯಾವಾಗಲೂ ಬಲ ಹೊಳ್ಳೆಯಿಂದ ಉಸಿರನ್ನ ತೆಗೆದುಕೊಂಡು ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಇದು ದೇಹದ ಉಷ್ಣತೆಯನ್ನ ಸಮತೋಲನದಲ್ಲಿ ಇಡುತ್ತದೆ. ಸ್ನೇಹಿತರೆ, ಕಫ ಎನ್ನುವುದು ನಮ್ಮ ದೇಹದ ಶಕ್ತಿ. ಅದನ್ನ ಸಮತೋಲನದಲ್ಲಿಟ್ಟುಕೊಂಡರೆ ನಾವು ಹೆಚ್ಚು ಕಾಲ ಸದೃಢವಾಗಿ ಮತ್ತು ಯೌವನದಿಂದ ಇರಬಹುದು. ಸೋಂಬೇರಿತನ ಬಿಟ್ಟು ಚಟುವಟಿಕೆಯಿಂದ ಇರುವುದೇ ಕಫಕ್ಕೆ ದೊಡ್ಡ ಮದ್ದು. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಯಾವುದಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸನ್ ಯೋಗಿಕ್ ಪಾತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವಾಗಿರಿ, ಯೋಗ ಮಾಡ್ತಾ ಇರಿ. ಧನ್ಯವಾದಗಳು.